ಮುದ್ದೇಶ ಡ್ರೆಸ್ ಅಲ್ಲಿ ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದೀರಾ ಗೊತ್ತಾ ನೀವು? ಯಾವಾಗ್ಲೂ ಇದೇ ಡ್ರೆಸ್ ಹಾಕೊಂಡಿರಿ. ಯಾಕೆ ಗೊತ್ತಾ? ನಿಮ್ ಹೊಟ್ಟೆ ಗಿಟ್ಟೆ ಎಲ್ಲ ಮಾಯ ಆಗೋಗ್ಬಿಟ್ಟಿದೆ. ಮೇಡಮ್ ನಮಸ್ಕಾರ ಮೇಡಮ್. ನಾನು ಮಾಡಿದ್ದೇನೆ ಕರೆ ಬರಬೇಕು. ನೀವು ರೆಬೆಲ್ ಸ್ಟಾರ್ ಓಸಿ ನಮ್ಮನೆ ಕಡೆಗೂ ಬಂದ್ರೆ ನಮ್ಮನೇನು ಎಲ್ಲ ಬೆಳಕಾಯ್ತದೆ. ಅದಕ್ಕೆ ಒಂದ್ಸಲಿ ಬನ್ನಿ. ಹೌದು, ಮಂಡ್ಯದಲ್ಲೆಲ್ಲ ನಿಮ್ಮನೆ ಅಲ್ಲೇ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇದು ಗುರುಶ್ರೀ ಟಾಕೀಸು. ಹಾ, ಗುರುಶ್ರೀ ಟಾಕೀಸ್ ಅದಲ್ಲ, ಆ ಸರ್ಕಲ್ಗೆ ಬಂದ್ರೆ ಸಂಜಯ್ ಟಾಕೀಸು. ಅದು ಗೊತ್ತೇನಪ್ಪ ನಿಂಗೆ? ಗೊತ್ತು ಹೇಳು ಹೇಳು. ಅಲ್ಲಿಂದ ಬಲಗಡೆ ತಿರ್ಕೊಂಡ್ರೆ ನೆಕ್ಸ್ಟ್ ಕ್ಲಾಸ್ ಐತಲ್ಲ ಸ್ಟೇಡಿಯಂ, ಪೊಲೀಸ್ ಸ್ಟೇಷನ್ ಸ್ಟೇಡಿಯಂ ಹತ್ರ. ಹ್ಞೂ ಕಣಪ್ಪ, ಅದು ಗೊತ್ತಾ. ಅಲ್ಲಿಂದ ಎಡಕ್ಕೆ ಕಟ್ ಮಾಡಿದ್ರೆ ಬಾವು ಪೇಟೆ ಬೀದಿ ಸರ್ಕಲ್. ಪೇಟೆ ಬೀದಿ ಸರ್ಕಲ್ಲು, ಪೇಟೆ ಬೀದಿ ಸರ್ಕಲ್ಲು. ಅಲ್ಲಿಂದ ಹಂಗೆ ನೆಕ್ಸ್ಟ್ ಹುಸಿ ಮುಂದಕ್ಕೆ ಹೋದ್ರೆ ಸಾಕು ಮಹಾವೀರ ಟಾಕೀಸು. ಅದು ಗೊತ್ತಾ? ನೀ ಯಾಕೆ ಬಂದಿದ್ದಪ್ಪ ನೀನು? ಓಡಾಡಿದ್ದೀನಿ. ಹೇಳು 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 ಹೇಳು. ನಿಮ್ಮ ಮನೆ ಎಲ್ಲಿ ಗೊತ್ತಾಗ್ಬೇಕು ಹೇಳು. ಅಲ್ಲಿಂದ ಬಲಕ್ಕೆ ಹೋದ್ರೆ ಬಾವ ಏಟೆ ಕ್ರಾಸ್ ಅಲ್ಲಿ ಹಂಗೆ ತಿರ್ಕೊಂಡ್ರೆ ಸಾಕು ರೈಲ್ವೆ ಸ್ಟೇಷನ್. ಮನ್ಕನಾಗ ಅಲ್ಲಿಂದ ಸ್ಟ್ರೈಟ್ ಹೋದ್ರೆ ಬಾವ ಡ್ರೈನೇಜ್ ಕನೆಕ್ಷನ್ ದೊಡ್ಡದು. ಶುಗರ್ ಫ್ಯಾಕ್ಟ್ರಿ. ಕರೆಕ್ಟು, ಶುಗರ್ ಫ್ಯಾಕ್ಟ್ರಿ. ಅಲ್ಲಿಂದ ಹಂಗೆ ಏರಿ ಮೇಲೆ ಹಂಗೆ ಎತ್ಕೊಂಡು ಹೋದ್ರೆ ಬಾವ ಕಿಲಾರ. ಹೌದು, ಉದ್ಕೋದ್ರೆ ಕಿಲಾರ ಸಿಗ್ತದೆ. ಅಲ್ಲೇ ಹೊಸಿ ಮುಂದಕ್ಕೆ ಹೋದ್ರೆ ಸಾಕು ಬಾವ. ಕಬ್ಬನ್ ಗತೆ. ಹೌದು, ಕಬ್ಬನ್ ಗದ್ದೆಯಿಂದ ಹೊಸಿ ಮುಂದಕ್ಕೆ ಹೋದ್ರೆ ಶಾಂತಿ ಪಂಪ್ ಹೌಸ್. ಶಾಂತಿ ಪಂಪ್ ಹೌಸ್ ಎಲ್ಲ ಗೊತ್ತಾ ನಿನ್ಗೆ? ಫೋನ್ ನಂಬರ್ ಕೇಳು ಹೇಳ್ತಾನೆ. ಶಾಂತಿ ಪಂಪ್ ಹೌಸ್ ಅದ್ರ ಪಕ್ಕದಲ್ಲೇ ಅವ್ರ ಮನೆ ಅಲ್ವೇನಾ ಶಾಂತಿ ಮನೆ? ಪಕ್ಕದಲ್ಲಿ ಶಾಂತಿ ಮನೆ ಇರೋದು ಗೊತ್ತಾ? ಪಕ್ಕದಲ್ಲಿ ಶಾಂತಿ ಮನೆ ಇದೆ, ಆದ್ರೆ ಅದ್ ನನಗೆ ಗೊತ್ತಿಲ್ಲ ಅಂತಂದೆ. ಸತ್ಯ ಕಣಪ್ಪ, ಜೀವ ನನಗೆ ಬಾಯಿಗೆ ಬಂದ್ಬಿಟ್ಟಿದ್ದು ಕಣಪ್ಪ. ನೀನು ಭಾರಿ ಡೇಂಜರ್ ಇದೆ ಕಣಪ್ಪ. ನಾ ಬರ್ತೀನಿ, ಸಾವಸನ ತಗ ಮಾಡಿ ಕಣಪ್ಪ. ಕಂಟಿನಿ. ಮಾಚನಗಳು, ಇಲ್ಲಿವರೆಗೂ ಡಿಂಕ ಚಿಕ್ಕ ಆರ್ಕೆಸ್ಟ್ರಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಿದ್ರೆ ಸಹಕರಿಸಿದಂತ ಎಲ್ಲ ಕಲಾಭಿಮಾನಿಗಳಿಗೂ ಧನ್ಯವಾದಗಳು. ಪ್ರಸಿದ್ಧಿಯನ್ನು ಪಡೆದಿರುವ ಎಲ್ಲರೂ ನಮ್ಮ ಗೆಸ್ಟ್ಗಳು ದಯವಿಟ್ಟು ಆ ಅಮೌಂಟ್ ಅನ್ನ ಕೊಡಬೇಕಾಗಿ ವಿನಂತಿ. ಆಗ್ಲೇ ಮೇಡಮ್ ಹೇಳಿದ್ ಕೇಳಿಸ್ಕೊಂಡಿರ್ತಾನೆ. ಎಲ್ಲಾರ ಪೇಮೆಂಟ್ ಅಲ್ಲೂ ನಿಮ್ ಚಂದಾನ ಕಮ್ಮಿ ವಜಾ ಮಾಡ್ಕೊಂಡು ಉಳಿದಿದ್ ಪೇಮೆಂಟ್ ನಮ್ಮ ಮನೆ ಕಳ್ಸಿಕೊಟ್ಬಿಡಿ. ನಾನೇ ಕಳ್ಸ್ಕೊಡ್ಬೇಕಾ ಸರ್? ಹೌದು. ಕೊಬ್ರ ಮೈ ಕಿಡ್ಕೊ. ಸಹಕರಿಸಿದ ಎಲ್ಲ ಕಲಾವಿದರಿಗೂ ವಂದನೆಗಳು. ಚಿಕ್ಕ ಚಿಕ್ಕ ಆರ್ಕೆಸ್ಟ್ರಾ ಮತ್ತೆ ಈಡ್ಗಾಯಿ ಆಯ್ಕೊಳ್ಳೋದಕ್ಕೆ ಹೋದ ಇನ್ನು. ಓಕೆ, ಈಗ ನಮ್ಮ ಮಜಾ ಟಾಕೀಸಿನ ಆಟ ಆಡೋಣ. ಆ ಆಟದ ಹೆಸರೇ ಟನ್ ಟನ ಟನ್. ಇವಾಗ ತಾಯಿಗೆ ತಕ್ಕ ಮಗ, ಇವಾಗ ಸುಮಮ್ಮ ಆಮೇಲೆ ಅಜಯ್ ರಾವ್. ಒಂದು ಸಣ್ಣ ಟ್ವಿಸ್ಟ್ ಏನಂದ್ರೆ ನೀವಿಬ್ರು ಆಡ್ಬೇಕು. ಸೊ ನಾವಿಬ್ರು ಆಟ ನಡೆಸ್ಕೊಡೋಣ. ಬಟ್ ಆಶಿಕಾ ಅಂಡ್ ನಮ್ಮಮ್ಮ ಆಡ್ಲಿ ಒಂದ್ ಟೀಮಲ್ಲಿ. ಓಕೆ, ಬನ್ನಿ. ತಾಯಿಗೆ ತಕ್ಕ ಮಗ ಟೀಮ್ನವ್ರಿಗೆ ಮೊದಲನೇ ಪ್ರಶ್ನೆ ಕೇಳ್ತಾ ಇದೀನಿ. ಅಂಬರೀಷ್ ಅವರ ಜೊತೆ ನೀವು ಆಕ್ಟ್ ಮಾಡಿರುವ 5 ಸಿನಿಮಾಗಳ ಹೆಸರು. ಟೈಮ್ ಸ್ಟಾರ್ಟ್ಸ್. ನ್ಯೂ ಡೆಲ್ಲಿ, ಆಹುತಿ, ರಾಜ ಯುವರಾಜ, ಶ್ರೀ ಮಂಜುನಾಥ, ದೊಡ್ಡ ಮನೆ ಹುಡುಗ. 2 seconds only left. Very good. Your first question ಕೇಳಿ ಸರ್. ನಿಮ್ಮ ಮೊದಲನೇ ಪ್ರಶ್ನೆ, ನೀವು ಲೋಕೇಶ್ ಅವರು ಒಟ್ಟಿಗೆ ನಟಿಸಿರುವ 5 ಸಿನಿಮಾಗಳ ಹೆಸರನ್ನು ಹೇಳಿ. ರಾಮಾಚಾರಿ, ದಾಹ, ಕಾಕನ್ ಕೋಟೆ, ಅಳಿಮಯ್ಯ, ಇನ್ನು ಯಾವ್ದಪ್ಪ, ಅನುಕೂಲಕ್ಕೊಬ್ಬ ಗಂಡ. ಇವ್ರು 2 ಸೆಕೆಂಡ್ ಕರೆಕ್ಟ್. ನಾಟ್ ಬ್ಯಾಡ್. 1 each. ಶಬಾಷ್. ವೆರಿ ಗುಡ್. ಓಕೆ, ತುಮಮ್ಮ ಅಂಡ್ ಅಜಯ್, ನಿಮಗೆ ನೆಕ್ಸ್ಟ್ ಕ್ವೆಶ್ಚನ್. ತುಮಮ್ಮ, ನಿಮ್ಮನ್ನ ಬಿಟ್ಟು ಅಂಬಿ ಅಣ್ಣ ಅವರ ಜೊತೆ ನಟಿಸಿರುವಂತಹ 5 ನಾಯಕಿಯರ ಹೆಸರು. ಟೈಮ್ ಸ್ಟಾರ್ಟ್ಸ್. ಲಕ್ಷ್ಮಿ, ಅಂಬಿಕಾ, ಗೀತಾ, ಮಾಲಾಶ್ರೀ, ಸುಧಾರಾಣಿ. ಈಗ ನೋಡೋಣ ಇವರು 2 ಸೆಕೆಂಡ್ ಅಲ್ಲಿ ಹೇಳ್ತಾರೆ ಇಲ್ವಾ. ಲೋಕೇಶ್ ಅವರು ಯಾವ 5 ಹೀರೋಗಳ ಜೊತೆ ಅಪ್ಪನಾಗಿ ನಟಿಸಿದ್ದಾರೆ? ಶಿವರಾಜ್ ಕುಮಾರ್, ರವಿಚಂದ್ರನ್, ಅರ್ಜುನ್ ಸರ್ಜಾ,
ಅಯ್ಯೋ ಇನೇ ರೀ, ಇನೇ ರೀ, ಇನೇ ರೀ, ಇನೇ ರೀ. ಅದು ಅದೇ ಏ, ಹೇಳು. ಮರ್ತೇ ಹೋಯ್ತು. ಶಶಿಕುಮಾರ್, ಜಗ್ಗೇಶ್. ಶಶಿಕುಮಾರ್, ಜಗ್ಗೇಶ್. ಇಟ್ಸ್ ಓಕೆ. 2-1. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ತುಮಮ್ಮ, ನೀವು ತಾಯಿಯಾಗಿ ನಟಿಸಿರುವ 5 ಸಿನಿಮಾಗಳು ಯಾವುದು? ಎಕ್ಸ್ಕ್ಯೂಸ್ ಮೀ, ಹಾ. ತಾಯಿಗೆ ತಕ್ಕ ಮಗ, ಭೂಪತಿ, ದೊಡ್ಡ ಮನೆ ಹುಡುಗ, ಜೆಸ್ಸಿ. ಶಬಾಷ್, ವೆರಿ ಗುಡ್. ಓಕೆ, ತಾಯಿಗೆ ತಕ್ಕ ಮಗ ಅಲ್ವಾ? ವೆರಿ ಗುಡ್. ಒಂದು ಆನ್ಸರ್ ಇಲ್ಲೇ ಸಿಕ್ಬಿಟ್ಟಿತ್ತಲ್ಲ, ಈಸಿ ಆಗೋಯ್ತು. ಈ ಸರಿ ಹೇಳಬೇಕು. ಲೋಕೇಶ್ ಅವರ ಜೊತೆ ನಟಿಸಿರುವ 5 ನಾಯಕಿಯರ ಹೆಸರು. ಗಿರಿಜಾ, ಲೋಕೇಶ್, ಐ, ಜಯಂತಿ, ಭಾರತಿ, ಲಕ್ಷ್ಮಿ, ಮತ್ತೆ ಗೀತಾ. ತುಮಮ್ಮ ಅಂಡ್ ಅಜಯ್, ನಿಮಗೆ ಕೊನೆಯ ಪ್ರಶ್ನೆ. ಹಬ್ಬದ ಮನೆಯ ಅಲಂಕಾರ ಮಾಡೋದಕ್ಕೆ ಬಳಸುವ 5 ಅಲಂಕಾರ ವಸ್ತುಗಳು. ಟೈಮ್ ಸ್ಟಾರ್ಟ್. ಹೂವು, ಹಣ್ಣು, ದೀಪ, ಎಲೆ, ರಂಗೋಲಿ. ಕಾಯಿ, ತೋರಣ. ತೆಂಗಿನಕಾಯಿ. ಎಷ್ಟೊಂದಾಯ್ತು? ಆಯ್ತು. ಎಷ್ಟೊಂದಾಯ್ತು? ಅಲ್ಲ, ತೋರಣ ಕೊಡ್ಬೋದು. ಹಣ್ಣು ಹಣ್ಣು, ಅಲಂಕಾರ. ಎಲೆ, ಕಾಯಿ. ಹಣ್ಣು ನೈವೇದ್ಯಕ್ಕೆ ತಂದು ಕೊಡೋದು. ಅಲಂಕಾರಕ್ಕೆ ಬರಲ್ಲ ಹಣ್ಣು. ಹಣ್ಣು ಅಲಂಕಾರ ಮಾಡಿರ್ತಾರೆ ದೇವ್ರಿಗೆ. ಬಾಳೆಗೊನೆ ಕಟ್ಬೋದಲ್ಲ, ಬಾಳೆಗೊನೆ ಕಟ್ಬೋದಲ್ಲ, ಬಾಳೆಗೊನೆ, ಹೌದು. ಅಲಂಕಾರ ಹಲೋ, ಬರುತ್ತೆ. ನೀವು ಆಪೋಸಿಟ್ ಟೀಮ್ ಕೊಡ್ತಾ ಇದ್ದೀರಾ. ಲಾಸ್ಟ್ ಕ್ವಶನ್. Okay, last question. ನೀವಿಬ್ರು ಹೇಳಿದ್ರೆ ಆಶಿಕಾ. ಈಕ್ವಲ್. ಗಣೇಶನ 7 ಹೆಸರುಗಳು. 7 ಹೆಸರುಗಳು. ಏಕದಂತ, ಗಜಾನನ, ವಿನಾಯಕ, ವಿಘ್ನರಾಜ, ವಿಘ್ನರಾಜ, ಏಕದಂತ, ಹೇರಂಬ. ಆಯ್ತಾ ಹೇಳು. ಇನ್ನೆರಡು. ಸುಮುಖ, ಸುಕೃತ. ನಾಟ್ ಬ್ಯಾಡ್. ಇವಾಗ ಟೈ ಆಗೋಯ್ತಲ್ಲ, ಟೈ ಆಗೋಯ್ತಲ್ಲ. ಸೊ ಇಬ್ಬರಿಗೂ ಅರ್ಧ ಮಾಡಿ ಕೊಟ್ಬಿಡಿಪ್ಪ. ಬೇಡ, ಇಬ್ರಿಗೂ ಗಿಫ್ಟ್ ಹಾ, ಕೊಡಿ, ಕೊಟ್ಬಿಡ್ತೀನಿ. ಕೊಡಿ. ಏನಂತೆ? ಓಕೆ, ತಾಯಿಗೆ ತಕ್ಕ ಮಗ ಇಡೀ ಟೀಮ್ ಅವ್ರ ಹತ್ರ ನಮ್ಮ ಆಡಿಯನ್ಸ್ ಮಾತಾಡ್ಬೇಕು ಅಂತ ಕಾಯ್ತಾ ಇದಾರೆ. ಎಸ್, ಯಾರು ಮೊದಲಿಗರು ಹೇಳಿ. ನಮಸ್ತೆ ಸರ್. ನಮಸ್ಕಾರ. ನಾನು ಮೈಸೂರಿಂದ ಬಂದಿದ್ದೀನಿ. ಹಾ, ಹೇಳಿ ಸರ್. ನನ್ನ ಮಗಳಿಗೆ ಒಂದು ಚಾಲೆಂಜ್ ಮಾಡಬೇಕು ಅಂತ ಬಂದಿದ್ದೆ ನನ್ನ ಜೊತೆಗೆ. ಹಾ, ಅವಳು ಅಂತಾರಾಷ್ಟ್ರೀಯ ಯೋಗ ಪಟ್ಟು. ಅಲ್ಲಿಗೆ ನಾವು ಹೋಗ್ಬಿಟ್ವಿ. ಯೋಗದಲ್ಲೇ ವಿಶ್ವ ದಾಖಲೆ ಕೂಡ ಮಾಡಿದ್ದಾಳೆ. Very ನೀವು good. ಗ್ರೀನ್ ಸಿಗ್ನಲ್ ಕೊಟ್ಟು ಅವಳೊಂದು ಚಾಲೆಂಜ್ ಮಾಡಿ ತೋರಿಸ್ತಾಳೆ ಇಲ್ಲಿ ವೇದಿಕೆ ಮೇಲೆ. ಚಾಲೆಂಜ್ ನಾವು ಒಪ್ಕೊಳಂಗೆ ಇಲ್ಲ. ನೀವು ವಿಶ್ವ ದಾಖಲೆ ಮಾಡಿರೋ ಹತ್ರ ನಾವೆಲ್ಲಿ? ಏನ್ ಸರ್ ನಿಮ್ ಮಗಳ ಹೆಸರು? ಖುಷಿ ಅಂತೇಳಿ. ಖುಷಿ. ಹಾ. ಬರ್ಲಿ ಪ್ಲೀಸ್. ರೆಡಿನಪ್ಪ ಖುಷಿ? ಅಪ್ಪ, ಅದೇನೋ ಹಿಂಗ್ ಹೋಗ್ಬಿಟ್ಟು ಬಂದಲ್ಲ, ಏನಮ್ಮ ಮಾಡಿದ್ ನೀನು? ಸರ್ ಅದಕ್ಕೆ ನಾನು ವರ್ಲ್ಡ್ ರೆಕಾರ್ಡ್ ಮಾಡಿದ್ದು. ವರ್ಲ್ಡ್ ರೆಕಾರ್ಡ್? Yes, sir. ಏನು? ನಿರಾಲಂಬ ಪೂರ್ಣ ಚಕ್ರಾಸನ ಅಂತ ಹೇಳ್ಬಿಟ್ಟು ಹಾ. 1 ನಿಮಿಷಕ್ಕೆ 15 ಟೈಮ್ಸ್ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ. 15 ಟೈಮ್ಸ್? ಎಸ್ ಸರ್. 1 ನಿಮಿಷದಲ್ಲಿ ಲಿಸ್ಟ್ ಮಾಡ್ಬೋದು, ನೋಡೋಣ ಆಗುತ್ತಾ? ಹಾ, 1 ನಿಮಿಷದ ಟೈಮ್ ಹಾಕೋ, ಟೈಮರು.
In 3, 2, 1. 1, 2, 3, 4, 5, 6, 7, 8, 9, come on! 10, 11, 12, 13, 14, 15. Come on, one more. Super, fantastic. Marvelous. Beautiful. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ಯಪ್ಪ? ಕಳೆದ 4 ವರ್ಷದಿಂದ. ಹಾ? 4 ವರ್ಷಗಳಿಂದ. 4 ವರ್ಷದಿಂದ. ಸೊ ಮೈಸೂರು ಹುಡುಗಿ. Yes, ಯಾರು ನಿಮ್ಮ ಗುರುಗಳು? PN ಗಣೇಶ್ ಕುಮಾರ್ ಅಂತ. ಸೊ ಯು ಹೋಲ್ಡ್ ವರ್ಲ್ಡ್ ರೆಕಾರ್ಡ್ ಫಾರ್ ದಿಸ್. ಏನಂತ ಕರೆಯೋದು ಇದಕ್ಕೆ? ನಿರಾಲಂಬ ಪೂರ್ಣ ಚಕ್ರಾಸನ ಅಂತ. ಹಾ. ಬಟ್ ನಾವಿಟ್ಟಿದ್ದು ಬ್ಯಾಕ್ ಪ್ಲಾಂಕ್ ರಿಕ್ಲೈನ್ ಕ್ರಂಚರ್. ಬಾ ಅಡಿಯ ಮಾಡ್ತೀಯಮ್ಮ? ರೆಮೋ ಆಕ್ಚುಲಿ ರೆಮೋ ಮ್ಯಾಮ್ ಈಗ ಸಣ್ಣ ಆಗಿದ್ದಾರೆ, ಆರಾಮಾಗಿ ಮಾಡ್ಬೋದು. ಫ್ಯಾಂಟಾಸ್ಟಿಕ್. ದಯವಿಟ್ಟು ಈ ಒಂದು ಏನಂತಾರೆ ಸಾಧನೆಯನ್ನ ದಯವಿಟ್ಟು ಇಲ್ಲಿಗೆ ನಿಲ್ಲಿಸಬೇಡ. ಎಸ್ ಸರ್. ಮೇಕರ್ಸ್ ಅಂಡ್ ದ ಹೋಲ್ ಕಂಟ್ರಿ ಪ್ರೌಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕಂದ, ಥ್ಯಾಂಕ್ ಯು. ಸುಮಮ್ಮ, ಫಸ್ಟ್ ಟೈಮ್ ಮಜಾ ಟಾಕೀಸ್ ಬಂದ್ರಿ. ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್. ಬಹಳ ಖುಷಿ ಆಯ್ತು ನೀವು ಬರ್ತಾ ಇದೀರಾ ಅಂತ ಗೊತ್ತಾದ್ಮೇಲೆ. ವಿ ವಾಂಟೆಡ್ ಟು ಮೇಕ್ ಇಟ್ ಆಸ್ ಸ್ಪೆಷಲ್ ಆಸ್ ಪಾಸಿಬಲ್. ಹೋಪ್ ಇಟ್ ಇಸ್ ಅ ಸ್ಪೆಷಲ್. ಇಟ್ ವಾಸ್ ಎಕ್ಸ್ಟ್ರಾ ಸ್ಪೆಷಲ್, ತುಂಬಾ ಚೆನ್ನಾಗಿತ್ತು. ಆಮೇಲೆ ನನ್ನ ಆಲ್ ಟೈಮ್ ಫೇವರೆಟ್ ಆಕ್ಟರ್ಸ್ ಇಬ್ರು, ಅವ್ರ ಜೊತೆಲಿ ನಾನು ಮಾಡಿರೋ ಪಿಕ್ಚರ್ ಇಂದ 2 ಹಾಡನ್ನ ನೀವು ಇಲ್ಲಿ ಪರ್ಫಾರ್ಮ್ ಮಾಡ್ತಿದ್ದೀರಾ ಬೇರೆ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಇನ್ ಮಚ್. ರಿಗಾರ್ಡ್ ಟು ವಾಟ್ ಈ ಖುಷಿ ಪರ್ಫಾರ್ಮೆನ್ಸ್ ಏನು ಅಂತ ನೋಡಿದ್ವಿ, ಐ ವುಡ್ ಲೈಕ್ ಟು ಆಡ್ ಒನ್ ಮೋರ್ ಥಿಂಗ್ ಆಸ್ ಫಾರ್ ಆಸ್ ಅವರ್ ಮೂವಿ ಇಸ್ ಕನ್ಸರ್ನ್ಡ್. ಯಾಕಂದ್ರೆ ಐ ಫೀಲ್ ಎನಿವೇರ್ ವೇರ್ ದ ಗರ್ಲ್ ಇಸ್ ಎಂಕರೇಜ್ಡ್, ಆ ಸೊಸೈಟಿ ತುಂಬಾ ಚೆನ್ನಾಗಿರುತ್ತೆ. Correct, absolutely. ಸಮಾಜದಲ್ಲಿ ನಿಜವಾಗ್ಲೂ ವೇರ್ ಮಹಿಳೆಯರ ಶಕ್ತಿ ಯಾವಾಗ ನಾವು ಎಂಕರೇಜ್ ಮಾಡ್ತೀವೋ ಆ ಸಮಾಜ ತುಂಬಾ ಉದ್ಧಾರ ಆಗುತ್ತೆ ಅನ್ನೋದು ನನ್ನ ತುಂಬಾ ತುಂಬಾ ಸ್ಟ್ರಾಂಗ್ ಬಿಲೀಫ್ ನನಗೆ. Absolutely. ಅಜಯ್, ಎಸ್ ಬ್ರದರ್. ಸಿನಿಮಾ ಬಗ್ಗೆ ಏನಾದ್ರು ಹೇಳೋದ್ಕಿಂತ ನಾನು ಈ ತಾಯಿ ಮಗಂದೊಂದು ಹೇಳ್ಬಿಡ್ತೀನಿ. ಎಲ್ಲಾ ತಾಯಂದ್ರು ತಮ್ಮ ಮಕ್ಕಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ, ಆದ್ರೆ ಕೆಲವೇ ತಾಯಂದ್ರು ಮಾತ್ರ ಇಡೀ ಸೊಸೈಟಿನ ತಮ್ಮ ಮಕ್ಕಳಂತ ನೋಡ್ತಾರೆ. ಸೊ ಈ ತರ ತಾಯಿಗೆ ತಕ್ಕ ಮಗನಾಗಿ ಇರ್ಬೇಕು ಅಂತಂದ್ರೆ ಹೇಗಿರ್ಬೇಕಂದ್ರೆ ಸಿನಿಮಾ ನೋಡ್ಬೇಕು. ಜಾಸ್ತಿ ವಿವರ ಕೊಡದೆ ಈ ಕ್ಯಾರೆಕ್ಟರ್ದು ಒಂದು ಡೈಲಾಗ್ ಹೇಳ್ಬಿಡ್ತೀನಿ ನಾನು. ಮೈ ನೇಮ್ ಇಸ್ ಮೋಹನ್ ದಾಸ್, ಸನ್ ಆಫ್ ಪಾರ್ವತಿ. ನಮ್ಮಮ್ಮ ಕಾನೂನು ಫಾಲೋ ಮಾಡ್ತಾರೆ, ನಾನು ನಮ್ಮ ಅಮ್ಮನ್ನ ಮಾತ್ರ ಫಾಲೋ ಮಾಡ್ತೀನಿ. ಓಕೆ, ತಾಯಿಗೆ ತಕ್ಕ ಮಗ. ಇಲ್ಲಿ ತಾಯಿ, ಮಗ ಮತ್ತೆ ಸೊಸೆ, ನಿರ್ದೇಶಕರು ಎಲ್ಲ ಬಂದಾಯ್ತು. ನನ್ನ ತಾಯಿ ಬಂದಿದ್ದಾರೆ. ಶಿ ಮೇಡ್ ಇಟ್ ಮೋರ್ ಸ್ಪೆಷಲ್. ಗಣೇಶ ಹಬ್ಬದ ದಿನ ನನ್ನ ಗೌರಿ ಬಂದಿದ್ದು ಬಹಳ ಖುಷಿ ಆಯ್ತು. ದಯವಿಟ್ಟು ವೇದಿಕೆ ಮೇಲೆ ಬಂದು ಗಿಡಗಳನ್ನ ನೀವೇ ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮಾತೆ ಆಯ್ತು. ತುಂಬಾ ವೀಕ್ಷಕರೇ, ಅದ್ಭುತವಾದಂತಹ ಒಂದು ಸಮಯನ ನಾವು ಕಳೆದಿದ್ವಿ. ನಿಮ್ಗೂ ಈ ಸಂಚಿಕೆ ಅಷ್ಟೇ ಇಷ್ಟ ಆಗಿದೆ ಅನ್ನೋ ಒಂದು ನಂಬಿಕೆ ನಮಗಿದೆ. ತಾಯಿಗೆ ತಕ್ಕ ಮಗ ಒಳ್ಳೆಯ ಒಂದು ಸದಭಿರುಚಿಯ ಒಂದು ಸಿನಿಮಾ. ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ. ಸ್ಟಾಪ್ ಪೈರಸಿ. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ ಅಂತ ಕೇಳ್ಕೊತಾ ಇದೀನಿ. ನಗ್ತಾರಿ, ನಗಿಸ್ತಾರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ಕಂಪ್ಲೀಟ್ಲಿ ವೇಸ್ಟೆಡ್. ನೀವು ನೋಡ್ತಾ ಇದೀರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು, ಲವ್ ಯು ಆಲ್, ಗುಡ್ ನೈಟ್, ಬಾಯ್.